ಇನ್ನು ಇರಾನ್ಗೆ ಶಸ್ತ್ರಾಸ್ತ್ರ ಪೂರೈಕೆ ಆರೋಪ ತಳ್ಳಿ ಹಾಕಿದ ಚೀನಾದಿಂದ ಶಸ್ತ್ರಾಸ್ತ್ರ ಪೂರೈಕೆ ಶಂಕೆ ಇದೆ ಅಂತ ಟ್ರಂಪ್ ಹೇಳಿದ್ರು. ಇರಾನ್ಗೆ ಯಾವುದೇ ಶಸ್ತ್ರಾಸ್ತ್ರಗಳನ್ನು ನಾವು ಕಳಿಸಿಲ್ಲ, ಇನ್ನು ಮುಂದೇನು ಶಸ್ತ್ರಾಸ್ತ್ರ ಕಳಿಸುವ ಯೋಚನೆ ಇಲ್ಲ, ಯಾವುದೇ ಆಧಾರ ಇಲ್ಲದೆ ಕಪೋಲ ಕಲ್ಪಿತ ಆರೋಪ, ದುರುದ್ದೇಶದ ಆರೋಪಗಳನ್ನು ಖಂಡಿಸ್ತೇವೆ ಅಂತ ಚೀನಾ ಹೇಳಿರುವಂಥದ್ದು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಆರೋಪಕ್ಕೆ ಚೀನಾದಿಂದ ಸ್ಪಷ್ಟನೆಯನ್ನು ನೀಡಲಾಗಿದೆ. ಅಂದ್ರೆ ಅನುಮಾನ ಇದೆ ಅಂತ ಟ್ರಂಪ್ ಹೇಳಿದ್ರು, ಆದ್ರೆ ಆ ರೀತಿಯಾಗಿ ನಾವು ಮಾಡಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದೆ ಚೀನಾ. ಇನ್ನು ಅಮೆರಿಕ ಆಯ್ಕೆ ಮಾಡಿಕೊಂಡ ಯುದ್ಧ ಗೆಲ್ಲುತ್ತಾ, ಹುರ್ಮುಜ್ ದಿಗ್ಬಂಧನ ಅಕ್ರಮ ಅಂತ ಇರಾನ್ ಹೇಳಿರುವಂಥದ್ದು. ಟ್ರಂಪ್ ನಡೆ ಜಾಗತಿಕ ಆರ್ಥಿಕತೆ ವಿರುದ್ಧ ಆಗ್ತಾ ಇರುವಂತಹ ಯುದ್ಧ. ಟ್ರಂಪ್ ವಿರುದ್ಧ ಇರಾನ್ ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಕೇವಲ ಇರಾನ್ ಮೇಲೆ ಆಗ್ತಾ ಇರುವಂತಹ ಯುದ್ಧ ಅಲ್ಲ, ಇದು ಜಾಗತಿಕ ಆರ್ಥಿಕತೆ ವಿರುದ್ಧ ಆಗ್ತಾ ಇರುವಂತಹ ಯುದ್ಧ. ಟ್ರಂಪ್ ವಿರುದ್ಧ ಇರಾನ್ ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಮೆರಿಕ ಆಯ್ಕೆ ಮಾಡಿಕೊಂಡ ಯುದ್ಧ ಗೆಲ್ಲುತ್ತಾ ಹಾಗಾದ್ರೆ ಹುರ್ಮುಜ್ ದಿಗ್ಬಂಧನ ಅಕ್ರಮ ಅಂತ ಇರಾನ್ ಹೇಳ್ತಾ ಇರುವಂಥದ್ದು. ದಿಗ್ಬಂಧನವನ್ನು ಹಾಕಿರುವಂಥದ್ದು ಇದು ಅಕ್ರಮ. ಇದು ಟ್ರಂಪ್ ನಡೆ ಜಾಗತಿಕ ಆರ್ಥಿಕತೆ ವಿರುದ್ಧದ ಯುದ್ಧ ಆಗ್ತಾ ಇದೆ. ಇದು ಹೀಗಂತ ಟ್ರಂಪ್ ವಿರುದ್ಧ ಇರಾನ್ ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಯುರೋಪ್ ನಾಯಕರೆಲ್ಲರೂ ಕೂಡ ಒಂದಾಗ್ತಾ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇದೇ ವಾರ ಸಭೆ ನಡೆಯುತ್ತೆ. ಸಭೆಯಲ್ಲಿ ಯಾವ್ಯಾವ ದೇಶದ ನಾಯಕರು ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ಅದಾದ ನಂತರ ಅವರ ಮುಂದಿನ ನಡೆ ಏನಾಗಿರುತ್ತೆ, ಇದು ಈಗ ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಇನ್ನೊಂದು ಕಡೆ ಟ್ರಂಪ್ ಏನು ಚೀನಾ ವಿರುದ್ಧ ಆರೋಪವನ್ನು ಮಾಡಿದರು, ಚೀನಾದಿಂದ ಶಸ್ತ್ರಾಸ್ತ್ರಗಳು ಬಂದಿರುವಂತಹ ಶಂಕೆ ಇದೆ ಅಂತ ಟ್ರಂಪ್ ಹೇಳಿದರು. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೀನಾ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು, ಇಲ್ಲ ನಾವು ಆ ರೀತಿಯಾದಂಥ ಯಾವುದೇ ಶಸ್ತ್ರಾಸ್ತ್ರಗಳನ್ನು ಕಳಿಸಿಲ್ಲ ಅಂತ ಹೇಳಿರುವಂಥದ್ದು. ಇನ್ನು ಲೆಬನಾನ್ನಲ್ಲಿ ನಿಲ್ಲದ ಇಸ್ರೇಲ್ ಕಾರ್ಯಾಚರಣೆ, ಹಿಜ್ಬುಲ್ಲಾ ಭದ್ರಕೋಟೆ ವಶಪಡಿಸಿಕೊಂಡ ಇಸ್ರೇಲ್, ಬೆಂಟ್ ಜಬೀಲ್ ವಶಕ್ಕೆ ಪಡೆದ ಇಸ್ರೇಲ್ ಸೇನೆ, ನಗರವನ್ನು ಸಂಪೂರ್ಣ ಸುತ್ತುವರಿದ ಇಸ್ರೇಲ್ ಸೇನೆ. ಆಪರೇಷನ್ ಅಲ್ಲಿ 100ಕ್ಕೂ ಹೆಚ್ಚು ಹಿಜ್ಬುಲ್ಲಾಗಳನ್ನ ಸಾಯಿಸಿರುವುದಾಗಿ ಇಸ್ರೇಲ್ ಹೇಳ್ಕೊಂಡಿದೆ. ಲೆಬನಾನ್ನಲ್ಲಿ ಇನ್ನೂ ಕೂಡ ಇಸ್ರೇಲ್ನ ಕಾರ್ಯಾಚರಣೆ ನಿಂತಿಲ್ಲ, ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಗಮನಿಸ್ತಾ ಇದೀವಲ್ಲ, ಇದು ಇಸ್ರೇಲ್ ನಡೆಸ್ತಾ ಇರುವಂತಹ ಕಾರ್ಯಾಚರಣೆ. ಹಿಜ್ಬುಲ್ಲಾ ಭದ್ರಕೋಟೆ ಇದನ್ನ ವಶಪಡಿಸಿಕೊಂಡಿದೆ ಇಸ್ರೇಲ್. ಬೆಂಟ್ ಜಬೀಲ್ ಅನ್ನ ವಶಕ್ಕೆ ಪಡೆದ ಇಸ್ರೇಲ್ ಸೇನೆ, ನಗರವನ್ನ ಸಂಪೂರ್ಣವಾಗಿ ಇಸ್ರೇಲ್ ಸೇನೆ ಸುತ್ತುವರೆದಿದೆ. ಈ ಆಪರೇಷನ್ ಅಲ್ಲಿ 100ಕ್ಕೂ ಹೆಚ್ಚು ಹಿಜ್ಬುಲ್ಲಾಗಳು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಒಂದ್ ಕಡೆ ಇರಾನ್ ತನ್ನ ಷರತ್ತುಗಳಲ್ಲಿ ಈ ಒಂದು ಷರತ್ತನ್ನು ಕೂಡ ಪ್ರಮುಖವಾಗಿ ಹಾಕಿತ್ತು. ಅಂದ್ರೆ ಲೆಬನಾನ್ ಮೇಲೆ ಆಗ್ತಾ ಇರುವಂತಹ ದಾಳಿಯನ್ನ ಈ ಕೂಡಲೇ ನಿಲ್ಲಿಸಬೇಕು ಅಂತ ಇರಾನ್ ಷರತ್ತನ್ನು ಹಾಕಿತ್ತು ಅಮೆರಿಕಾಗೆ. ಆದರೆ ತನ್ನ ಕಾರ್ಯಾಚರಣೆಯನ್ನು ಇಸ್ರೇಲ್ ನಿಲ್ಲಿಸಿಲ್ಲ. ಲೆಬನಾನ್ ಮೇಲೆ ಆಗ್ತಾ ಇರುವಂಥ ದಾಳಿಯನ್ನು ಮುಂದುವರಿಸಿತ್ತು. ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇತ್ತು. 100ಕ್ಕೂ ಹೆಚ್ಚು ಹಿಜ್ಬುಲ್ಲಾಗಳು ಈ ಕಾರ್ಯಾಚರಣೆಯಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಹಿಜ್ಬುಲ್ಲಾ ಭದ್ರಕೋಟೆ ಈ ನಗರವನ್ನೇ ಇಸ್ರೇಲ್ ಈಗ ವಶಪಡಿಸಿಕೊಂಡಿದೆ. ಅಂದರೆ ಸಂಪೂರ್ಣವಾಗಿ ಆ ಒಂದು ನಗರವನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದೆ. ಬೆಂಟ್ ಜಬೀಲ್ ಅನ್ನ ವಶಕ್ಕೆ ಪಡೆದಿರುವಂಥ ಇಸ್ರೇಲ್ ಸೇನೆ.